ಕಾಫಿಗೆ ಇದೀಗ ಶುಕ್ರ ದೆಸೆ. ಕಾಫಿಗೆ ಭಾರಿ ಬೆಲೆ ಏರಿಕೆಯಾಗಿದ್ದರೂ ಬೆಳೆಗಾರರ ಮೊಗದಲ್ಲಿ ಅಷ್ಟೇನು ಮಂದಹಾಸ ಮಿನುಗುತ್ತಿಲ್ಲ. ಕಾರಣ ಈ ವರ್ಷ ಅತಿವೃಷ್ಟಿ ಮತ್ತಿತರ ಕಾರಣಗಳಿಂದ ಫಸಲಿಗೆ ಹೊಡೆತ ಬಿದ್ದಿದೆ. ಹೀಗಿದ್ದರೂ ಜೀವನಾಧಾರಕ್ಕೆ ಇರುವ ಹಾಗೂ ಆಗೊಮ್ಮೆ ಈಗೊಮ್ಮೆ ಬೆಲೆ ಸಿಗುವ ಕಾಫಿಯನ್ನು ರಕ್ಷಿಸಿಕೊಳ್ಳಲೇಬೇಕು. ಕಾಫಿಗೆ ಧಾರಣೆ ಹೆಚ್ಚಾದ ಸಂದರ್ಭಗಳಲ್ಲೆಲ್ಲ ಕೊಡಗಿನಲ್ಲಿ ಕಳ್ಳರ ಹಾವಳಿ ಕಾಣಿಸಿಕೊಳ್ಳುತ್ತದೆ. ಸಣ್ಣ ಪ್ರಮಾಣದ ಕಾಫಿಯಿಂದ ಆರಂಭವಾಗಿ ಮೂಟೆಗಟ್ಟಲೆ ಕಾಫಿಯನ್ನು ಕದಿಯುವವರು ಇರುತ್ತಾರೆ. ಬೆಳೆಗಾರರಿಗೆ ನುಂಗಲಾರದ ತುತ್ತಾಗಿರುವ ಕಳ್ಳರ ಹಾವಳಿ ಬಗ್ಗೆ ಕೊಡಗು ಎಸ್ಪಿ ರಾಮರಾಜನ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕಳ್ಳರ ಹಾವಳಿಯಿಂದ ಕಾಫಿಯನ್ನು ರಕ್ಷಿಸಿಕೊಳ್ಳಲು ಬೆಳೆಗಾರರು ಅಗತ್ಯವಾಗಿ ಸಿಸಿಟಿವಿ ಅಳವಡಿಸಿಕೊಳ್ಳಬೇಕೆಂದು ಎಸ್ಪಿ ಸಲಹೆ ನೀಡಿದ್ದಾರೆ. ಜೊತೆಗೆ ತೋಟಕ್ಕೆ ಓರ್ವ ಕಾವಲುಗಾರನನ್ನು ನೇಮಿಸಿಕೊಳ್ಳಬಹುದು. ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಗಸ್ತು ಕಾರ್ಯಾಚರಣೆ ನಡೆಯುತ್ತಿದ್ದು, ಕಳೆದ 1 ತಿಂಗಳಿಂದ ಗಸ್ತನ್ನು ಬಿಗಿಗೊಳಿಸಲಾಗಿದೆ ಎಂದು ಎಸ್ಪಿ ಹೇಳಿದರು. ಕೆಲವೊಮ್ಮೆ ಸಣ್ಣ ಪ್ರಮಾಣದಲ್ಲಿ ಕಾಫಿ ಕಳವು ಮಾಡಿ ಬ್ಯಾಗುಗಳಲ್ಲಿ ಕೊಂಡೊಯ್ದು ಮಾರಾಟ ಮಾಡುವವರು ಇರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುವವರ ಸಂಪೂರ್ಣ ಮಾಹಿತಿಯನ್ನು ಕಾಫಿ ಕೊಂಡುಕೊಳ್ಳುವ ವರ್ತಕರು ಪಡೆದುಕೊಳ್ಳಬೇಕು. ಒಂದು ವೇಳೆ ಮಾಹಿತಿ ಪಡೆಯದಿದ್ದರೆ ಉದ್ದೇಶಪೂರ್ವಕವಾಗಿ ಕಳ್ಳತನಕ್ಕೆ ಪ್ರೋತ್ಸಾಹ ನೀಡಲಾಗಿದೆ ಎಂದೇ ನಿರ್ಧರಿಸಬೇಕಾಗುತ್ತದೆ. ಒಂದು ವೇಳೆ ಕಳ್ಳರೊಂದಿಗೆ ಸಂಬಂಧಿಸಿದ ಖರೀದಿದಾರರ ಮಳಿಗೆಗೆ ಪೊಲೀಸರು ಬಂದಾಗ ಖರೀದಿಯ ಮಾಹಿತಿ ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ದೂರು ದಾಖಲಿಸಿಕೊಳ್ಳುತ್ತೇವೆ ಎಂದು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ. ಈ ವರ್ಷ ಕಾಫಿಗೆ ಸ್ವಲ್ಪ ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಕಾಫಿ ಕಳ್ಳತನಗಳು ಈಗಲೇ ಕೂಡ ಶುರುವಾಗಿದೆ. ಈಗ ಕಾಫಿ ಮಾಲೀಕರು ಮತ್ತು ಕಾಫಿ ವ್ಯಾಪಾರಿಗಳ ವಿನಂತಿ ಏನಂದರೆ, ಕಾಫಿ ತೋಟದ ಮಾಲೀಕರೇ ಜಾಸ್ತಿ ಬೆಲೆ ಇರುವ ಸಂದರ್ಭದಲ್ಲಿ ದಯವಿಟ್ಟು CCTV ಕ್ಯಾಮರಾವನ್ನು ಹಾಕಿ ಮತ್ತು ಜಾಸ್ತಿ ಬೆಲೆ ಬಾಳುವ ಕಾಫಿ ಎನ್ನುವ ಸಂದರ್ಭದಲ್ಲಿ ಯಾವುದೋ ಒಬ್ಬ ಸೆಂಟ್ರಿನೋ ಯಾವುದೋ ಒಂದು ನೀವು ಹಾಕಲೇಬೇಕಾಗುತ್ತದೆ. ಸೇಫ್ಟಿಗೆ ಸೇಫ್ಗಾರ್ಡ್ ನಮ್ಮ ಪ್ರಾಪರ್ಟಿಯನ್ನು ಸೇಫ್ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ವಾಚ್ಮ್ಯಾನ್ ಯಾರೋ ಒಬ್ಬರು ನೀವು ಹಾಕಲೇಬೇಕಾಗುತ್ತದೆ. ಇಲ್ಲಾಂದರೆ CCTV ಕ್ಯಾಮರಾ ಸ್ವಲ್ಪ ಹಾಕಬೇಕಾಗ್ತದೆ. ಪೊಲೀಸ್ ಕಡೆಯಿಂದ ನಾವು ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಈಗ ಲಾಸ್ಟ್ 1 ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಹಳಷ್ಟು ಬಂದೋಬಸ್ತ್ ಇತ್ತು. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ 1 ತಿಂಗಳಲ್ಲಿ ಸುಮಾರು ಒಂದು 20-25 ದಿವಸ ನಾವು ಹೊರಗಡೆ ಪೊಲೀಸರು ಮತ್ತು ಇನ್ಕ್ಲೂಡಿಂಗ್ ಮೈಸೂರು ನಮ್ಮ ಆಫೀಸರ್ಸ್ ಕೂಡ ಬಹಳಷ್ಟು ಜನ ಹೊರಗಡೆ ಹೋಗಿದ್ದಾರೆ. ಈಗ ಬಂದೋಬಸ್ತ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ನಾವು ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ, ಲೈವ್ ವೇವ್ಸ್ ಜಾಸ್ತಿ ಮಾಡ್ತೀವಿ. ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇದೆ. ಬೈಯರ್ಸ್ ಸ್ಮಾಲ್ ಬೈಯರ್ಸ್ ಕಾಫಿ ಬೀಜವನ್ನು ತಗೊಳ್ಳೋರೆ ಯಾರ ಕಡೆ ನೀವು 1 kg ಇರಲಿ 5 kg ಇರಲಿ ಯಾರ ಕಡೆ ನೀವು ತಗೊಳ್ತೀರ ಅನ್ನೋದು ತಗೊಳ್ಳೋರ ಡೀಟೇಲ್, ಫೋನ್ ನಂಬರ್, ನಿಮಗೆ ಸ್ವಲ್ಪ ಡೌಟ್ ಬರೋ ಸಂದರ್ಭಗಳಲ್ಲಿ ಅವ್ರ ಫೋಟೋವನ್ನು ಇಟ್ಕೊಳ್ಬೇಕಾಗುತ್ತದೆ. ಇನ್ಫಾರ್ಮೇಶನ್ ಇಟ್ಕೊಂಡಿಲ್ಲ ಅದರ ಸಂದರ್ಭಗಳಲ್ಲಿ ನಿಮ್ಮ ಉದ್ದೇಶ ಕಳ್ಳತನ ಮಾಡುವವರ ಕಡೆಯಿಂದ ಕಮ್ಮಿ ರೇಟಲ್ಲಿ ಕಾಫಿ ಕಾಫಿಯನ್ನು ನೀವು ಪರ್ಚೇಸ್ ಮಾಡ್ತೀರಂದ್ರೆ ನಾವು ಅನ್ಕೊಳ್ತೀವಿ. ನೀವು ಉದ್ದೇಶಪೂರ್ವವಾಗಿ ನೀವು ಅವ್ರ ಡೀಟೇಲನ್ನು ಮೇಂಟೈನ್ ಮಾಡಿದ್ರೆ ನಾವು ಅನ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಕಳ್ಳತನ ಯಾರು ನಾಳೆ ಬಂದ್ಬಿಟ್ಟು ಇವನು ಕಳ್ಳತನ ಮಾಡ್ತಾರೆ ಅಂದರೆ ಪೊಲೀಸರು ಹಿಡಿದು ಬಂದು ನಿಮ್ಮ ಅಂಗಡಿಗೆ ಬರುವಾಗ ನಿಮ್ಮ ಕಡೆ ಅವನು ಕೊಟ್ಟಿರೋದ್ರ ಬಗ್ಗೆ ಡೀಟೇಲ್ ಎಂಟ್ರಿ ಮಾಡಿರಬೇಕು. ಎಂಟ್ರಿ ಮಾಡಿಲ್ಲ ಅಂದರೆ ನೀವು ಉದ್ದೇಶಪೂರ್ವವಾಗಿ ಗೊತ್ತಿತ್ತು ಕಮ್ಮಿ ಬಳಕೆ ಕಾಫಿಯನ್ನು ತಗೊಂಡಿದ್ದೀರ ಅಂದರೆ ಬೈಯರ್ ಆಫ್ ದ ಸ್ಟೋಲನ್ ಪ್ರಾಪರ್ಟಿ ಅಂತ ನಿಮಗೆ ಕೇಸ್ ದಾಖಲಾಗುತ್ತೆ. ಇದು ಸಣ್ಣ ಕಾಫಿ ವ್ಯಾಪಾರಿಯಲ್ಲಿ ದೊಡ್ಡ ಕಾಫಿ ವ್ಯಾಪಾರಿಯಲ್ಲಿ ಯಾರು ಮಾರಾಟ ಮಾಡಿಕೊಂಡು ಬರ್ತಾರೆ ಅಂದರೆ ಅವರ ಡೀಟೇಲ್, ಫೋನ್ ನಂಬರ್, ಪ್ರತಿಯೊಂದು ಡೀಟೇಲನ್ನು ನೀವು ಇಟ್ಕೊಳ್ಬೇಕಂತ ಹೇಳ್ಕೊಳ್ತೀವಿ. ಯಾವುದೇ ಡೌಟ್ ಬರೋ ಸಂದರ್ಭದಲ್ಲಿ ಲೋಕಲ್ ಸ್ಟೇಷನಲ್ಲಿ ತಿಳಿಸ್ತೀರಿ. ಈ ಮಾಹಿತಿಯನ್ನು ನಾವು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಮೂಲಕ ಪ್ರತಿಯೊಂದು ಬೈಯರ್ ಕೂಡ ತಿಳಿಸ್ತೀವಿ. ಇದರಿಂದ ಒಂದು ವಾರದ